ಹಲ್ಲೆಲೂಯಾ. ಆ ದೇವರಿಗೆ ಮಹಿಮೆಗಳು ಉಂಟಾಗಲಿ ಈ ಲೋಕದಲ್ಲಿ. ಮತ್ತ ದೇವರೇ ಎಲ್ಲ ಅಂತ ಕಿಶಿ ಅಂತಂದ್ರೆ ಹೇಳುವಾಗ, ದೇವರ ಹರ ಅಂತ ಕಿಶಿ ನಂಬಿರುವಾಗ ಕೆಲವು ಜನರಿಗೆ ನಿಜವಾಗ್ಲು ದೇವರ ಹರ ಕೆಲವು ಜನರಿಗೆ ಇಲ್ಲ. ಯಾರಿಗೆ ಹರ ಯಾರಿಗಿಲ್ಲ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಂಬಿನವರಿಗೆ ದೇವ್ರ ಹರ, ನಂಬಲ್ದವ್ರಿಗೆ ದೇವರು ಇಲ್ಲ. ಅದನ್ನ ಹೆಚ್ಚು ಏನು ಮಾತಾಡಲ್ಲ. ಲೂಕನ್ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಾಗ ಒಬ್ಬ ಧನವಂತನ, ಆ ಧನವಂತನಲ್ಲಿ ಒಬ್ಬ ವ್ಯಕ್ತಿ ಹಣ ಕೆಲಸ ಮಾಡ್ತಾನ. ಆ ಕೆಲಸಗಾರನು ಹೆಂಗನ ಅಂತಂದ್ರ ಭಯ ಭಕ್ತಿಯಲ್ಲಿ ನಡೀತಕ್ಕಂಥ ವ್ಯಕ್ತಿಯನ್ನ, ತನ್ನ ಲೆಕ್ಕ ಸಂಪೂರ್ಣವಾಗಿ ತೋರಿಸ್ತಕ್ಕಂಥ ವ್ಯಕ್ತಿಯನ್ನ, ಮೋಸ ಮಾಡ್ತಕ್ಕಂಥ ವ್ಯಕ್ತಿ ಮಾತ್ರ ಅಲ್ಲ. ಏನ ಹಣ? ಯಾಕಂದ್ರೆ ಧನವಂತ ಬಿ ಕೀರ್ಷಂದವನೇ ಹಣ. ಏನಿಲ್ಲ, ಸ್ತೋತ್ರವಾಗ್ಲಿ. ಏನಾರ ಧನವಂತ ಬಿ ಕಿರ್ಶನೆ ಹಣ, ಅದ್ರಾಗ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಿ ಕಿರ್ಶನನ. ಆದ್ರ ಈ ಧನವಂತಿಗೆ ಏನಂತಂದ್ರ ಮಧ್ಯದಾಗ ಏನಂತಂದ್ರ ಸ್ವಲ್ಪ ಗರ್ವ ಬಂದದ. ದೇವರಿಗೆ ಮರಿ ಮಾಡ್ಯಾನ, ದೇವರಿಗೆ ಮರ್ತು ಹೋಗ್ಯಾನ. ನಂಬಿಕೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಮೇಲೆ ಏನಂದ್ರೆ ಯಾರೋ ಚಾಡಿ ಹೇಳ್ಯಾರ, ಯಾರೋ ಧುರ ಹೇಳ್ಯಾರ, ಹೊಟ್ಟಿ ಕಿಚ್ಚು ಪಟ್ಟಾರ ಆ ವ್ಯಕ್ತಿ ವಿಷಯದಾಗ. ಆ ವ್ಯಕ್ತಿ ವಿಷಯದಾಗ ಹೊಟ್ಟಿ ಕಿಚ್ಚು ಪಟ್ಕಸಿ ಏನ್ ಮಾಡ್ತಾರ ಅಂತಂದ್ರ, ನಿನ್ ಬಳಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸರಿಗಿಲ್ಲ, ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಜನರಿಗೆ ಹಂಚಾಗ್ಲತ್ತನ, ನಿನಗೆ ಹಾಳು ಮಾಡ್ತಾನ ಅಂತ ಹೇಳಿ ತಿಳ್ಕಿ ಆ ವ್ಯಕ್ತಿ ಸಡಲ್ನ ತೆಲಗ್ ತಗೊಂಡ್ ಕಸಿ ಏನ್ ಮಾಡ್ಯಾರಂದ್ರ ಆ ವ್ಯಕ್ತಿಗೆ ಕರೆದು, ನೋಡ್ತಪ್ಪ ನೀನು ಹಿಂಗ ಮಾಡ್ತಾ ಇದ್ದಿದಂತ, ಮತ್ತೆ ನಿನ್ನ ಕೆಲಸದಾಗಿಂದ ನಾನು ತೆಗಿತಾ ಇದ್ದಿದ್ದೀನಿ, ನಿನಗೆ ಇರ್ತಕ್ಕಂಥ ಎಲ್ಲ ಲೆಕ್ಕ ಪತ್ರ ಅಂತಂದ್ರ ಒಪ್ಪಿಸ್ಕೊಟ್ ಕಸಿ ನೀನು ಕೆಲಸ ಬಿಟ್ಕೊಡು ಅಂತ ಹೇಳಿ ಹೇಳಿನಾಗ ಅವಾಗ ನಿಜವಾಗ್ಲು ಆ ವ್ಯಕ್ತಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ, ಭಯ ಭಕ್ತಿಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಆ ಮೋಸ ಮಾಡಲಪ್ಲೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ತುಂಬಾ ದುಃಖಪಟ್ಟು ಅವಾಗೇನಂದ್ರ ಆ ವ್ಯಕ್ತಿ ಬಹಳ ನೊಂದ್ಕೊಂಡು ಕಸಿ ಏನ್ ಮಾಡ್ಯಾನಂದ್ರ, ಸರಿ ಅಂತ ಕಸಿ ಅಂದ್ರ ಲೆಕ್ಕ ಎಲ್ಲ ಒಪ್ಪಿಸಾಕ್ಯಾನ. ಲೆಕ್ಕ ಎಲ್ಲ ಒಪ್ಪಿಸಿ ಅದಾದ ನಂತರ ಆ ವ್ಯಕ್ತಿ ಸಂಪೂರ್ಣವಾಗಿ ಏನ್ ಮಾಡ್ಯಾನ್ರಿ, ಕೆಲಸ ಬಿಟ್ಟಾನ. ಕೆಲಸ ಬಿಟ್ಟು ಕಸಿ ಏನ್ ಮಾಡ್ತಾನ, ಕೆಲಸ ಬಿಟ್ಟು ಸಂಪೂರ್ಣವಾಗಿ ಏನ್ ಮಾಡ್ತಾನ ಅಂತಂದ್ರ, ಕೇವಲ ಕೂತಿರ್ತಕ್ಕಂಥ ಸ್ಥಳದಲ್ಲಿ ನನಗೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ನನಗೆ ಅದ್ಭುತವಾಗಿ ನಡೆಸ್ತಕ್ಕಂಥ ದೇವರೇ, ನೀವೊಬ್ಬ ಮಾತ್ರ ನೀತಿವಂತಿದ್ದಿ. ಈ ಲೋಕದಲ್ಲಿ ನಾನು ಕೆಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ, ನನ್ನ ತಪ್ಪುಗಳು ನಾವು ಒಪ್ಪಿಕೊಳ್ತಾ ಇದ್ದೇನೆ. ಕರುಣಿಸು, ನನಗೆ ನೀ ಕ್ಷಮಿಸು, ನನಗೆ ನೀ ದಯ ತೋರಿಸು. ಈ ಲೋಕದಾಗ ನಂಗೆ ಸಾಕು, ಎಲ್ಲ ಸಾಕು ಅಂತ ಕೇಸಿದ್ರೆ ಎಲ್ಲ ಬಂದ್ ಮಾಡೋ ಕೇಸಿ ಏನಂತಂದ್ರ, ಕೊನೆಗೆ ದಂಧೆ ಮಾಡೋದು, ಹಣ ಸಂಪಾದನೆ ಮಾಡೋದು, ಹೊಟ್ಟಿಗೆ ಉಂಬೋದು, ಮೈಗೆ ತೊಟ್ಕೊಂಬೋದು ಎಲ್ಲ ಬಂದ್ ಮಾಡಿ ಕೇಸಿ ಏನ್ ಮಾಡ್ಯಾನ್ರಿ, ಏನ್ ಮಾಡ್ಯಾನ, ಅದೇ ಯಜಮಾನನ ಮನೆ ಮುಂದ ಒಂದು ಸ್ಥಳದಲ್ಲಿ ಕುಂತು ದೇವರಿಗೆ ಧ್ಯಾನ ಮಾಡುತ್ತಾ, ದೇವರಿಗೆ ಸ್ತೋತ್ರ ಹೇಳುತ್ತಾ ಕುಂತು ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕಾಲ ಹೋಗ್ತಾವ, ದಿನ ಹೋಗ್ತಾವ, ದಿನಗಳು ಬರುತ್ತಾವ. ಅಂತ ಸಂದರ್ಭದಲ್ಲಿ ನಿಜವಾಗ್ಲು ಆ ವ್ಯಕ್ತಿಗೆ ಏನಂತಂದ್ರ ಏನಾಗಿದ್ರಿ, ಆ ವ್ಯಕ್ತಿಗೆ ಏನಾಗ್ಯದ, ಆಹಾರ ಇಲ್ಲ, ಊಟ ಇಲ್ಲ, ಏನು ಸಿದ್ಧತೆ ಇಲ್ಲ. ಅಂತ ಒಂದು ಸಿದ್ಧತೆಯಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ತನಗೂ ತಾನು ಏನಂತಂದ್ರ ವಿಕಾರವಾಗಿ ಮಾಡ್ಕೊಂಡನ. ಆ ವಿಕಾರವಾಗಿ ಮಾಡ್ಕೊಂಡ್ ಕಸಿ ಅಂತಂದ್ರ ಮೈ ಇಲ್ಲ, ಕೈ ಇಲ್ಲ, ವಾಸನೆ ಎದ್ದು ಹೋಗ್ಯದ. ಎಷ್ಟು ದಿನ ಚಂದ ಇರ್ತಾನ ಮನುಷ್ಯ, ಸ್ವಲ್ಪ ದಿನ ಮಾತ್ರ ಚಂದ ಉಳ್ದಾನ. ಅದಾದ ನಂತರ ಏನ್ ಮಾಡ್ಯಾನ, ಅಲ್ಲ ಮೈಗೆ ಹುಣ್ಣಾಗ್ಯಾವ, ಮೈ ಕೆಟ್ಟು ಹೋಗ್ಯದ, ಮೈದಾಗಿಂದ ಏನಂದ್ರ ರಕ್ತ ಹೊಂಟದ, ಮೈದಾಗಿಂದ ಕಿವು ಹೊಂಟದ. ನೋಡತ್ತಾರ ಎಲ್ಲರೂ, ಆ ಸಾಹುಕಾರ ನೋಡತಾನ, ಆ ಭಕ್ತ ನೋಡ್ತಾನ, ಆ ಕಿರ್ಶನು ಆ ವ್ಯಕ್ತಿ ಬಿ ನೋಡತಾನ.
ನನ್ನ ಬಳಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಿಗೆ ಅನ್ಯಾಯ ಮಾಡಿಲ್ಲ, ಈ ವ್ಯಕ್ತಿ ತೋಲ್ ಚಲೋನ, ನನ್ನ ಮನೆ ಮುಂದೆ ಬಿದ್ದನ, ಇಲ್ಲೇ ಕುಂತನ, ಎಕಡೆ ಹೋಗಲ್ ಹೊಂಟನ, ಹೊಟ್ಟಿಗೆ ಸಂತಿ ತಿಂಬಲ್ ಹೊಂಟನ ಅಂತ ಕೇಸಿ ಏನಾರ ಕಳಕಳಿಗೆ ಬಂದು ಅವನಿಗೆ ಏನೋ ವ್ಯವಸ್ಥೆ ಮಾಡಬೇಕಾಗಿತ್ತು. ಅಂತ ಒಳ್ಳೆ ವ್ಯಕ್ತಿಗೆ ನಾ ಕೆಲ್ಸಕ್ಕೆ ತೆಗ್ದೀನಿ ಅಂತ ಕೇಸಿ ಅಂತಂದ್ರ ದುಃಖ ಪಡನಿತ್ತು. ಕರಡಿಗೆ ಆ ವ್ಯಕ್ತಿಗೆ ಏನಂತಂದ್ರ ನೋಡಿಲ್ಲ, ತಿರಸ್ಕಾರ ಮಾಡಿನ, ಅವ ಪಾಪ ಮಾಡಿನ, ಅದ್ರ ಶಿಕ್ಷೆ ಅವ ಅನುಭವಿಸದ ಅಂತ ಕೇಸಿ ಅಂದ್ರ ಆ ವ್ಯಕ್ತಿಗೆ ಅಂತಂದ್ರ ಲಕ್ಷ್ಯ ಕೊಡಲ್ಲಪ್ಲೆ ಅಂದ್ರೆ ಮರಿಯಾಗ್ಯಾನ. ಆದ್ರ ದೇವ್ರು ನೋಡ್ತಾರ, ಈ ವ್ಯಕ್ತಿ ತನಗೆ ತಾನು ಶುದ್ಧ ಮಾಡಿಕೊತಾನ. ಅವನು ಮನೆ ಮುಂದೆ ಕುಂತು ಆತಗೆ ಎಲ್ಲ ಮಾತಿದ್ದು ಕೊಟ್ಟರು ಆತ ಏನ್ ಮಾಡ್ತಾನ, ದಿನನಿತ್ಯ ಏನಾಗ್ತಾನ ಅಂದ್ರ ತನ್ನ ಮನಸ್ಸಿಗೆ ಬಂದಪ್ಲೆ ಮನೋರಂಜನಾ ಮಾಡಿಕೊಂಡು ತನಗಿಷ್ಟಕ್ಕೆ ಬಂದಂತ ಜೀವನ ಜೀವಿಸ್ಲಕ್ಕಿಂತಂದ್ರೆ ಇಷ್ಟಪಡಿತಾನ. ಕುಡಿತಾ ತಿನ್ನುತ್ತಾ ದೇವರಿಗೆ ಜನರಿಗೆ ವಿರುದ್ಧವಾದ ಪಾಪಗಳು ಮಾಡುತ್ತಾ ಜೀವಿಸುವಾಗ ನಿಜವಾಗಲು ಎಲ್ಲ ಸಮಯ ಒಂದೇ ಇರಲ್ಲ. ಆ ವ್ಯಕ್ತಿ ಏನಂತಂದ್ರ ಪಶ್ಚಾತ್ತಾಪ ಪಡ್ಕೋತಾ ದೇವರಿಗೆ ಧ್ಯಾನ ಮಾಡ್ಕೋತಾ ಸತ್ತನ. ಈ ವ್ಯಕ್ತಿ ಏನಂದ್ರೆ ದೇವರಿಗೆ ಧ್ಯಾನ ಮಾಡದೇನೆ ಅಚಾನಕ್ಕೆ ಸತ್ತನ. ಏನ್ ಸತ್ತಿಲ್ಲ, ಧನವಂತ ಬಿ ಸತ್ತನ, ಭಿಕ್ಷಗಾರ ಬಿ ಸತ್ತನ. ಲೋಕನ್ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ನೀವು ಓದ್ಕೊಂಡು ನಂಗಾದ್ರ ಈ ವ್ಯಕ್ತಿಗೆ ಏನಂತಂದ್ರೆ ಉತ್ತರ ಕಿರುಗಳಾಗ್ಯವ. ಸಾಬೂನ್ ಹಚ್ಚಿ ನೀರ್ ಹಚ್ಚಿ ಮೈ ತೊಳೆದು ಚಂದ ಪೇಟಿದಾಗ ಹಾಯ್ಕೊಂಡು ವಾಕ್ಯ ಓದ್ಕೋತಾ ಹಾಡ ಹಾಡ್ಕೋತಾ ಒಯ್ದು ಸಮಾಧಿ ಮಾಡಿ ಬಂದಾರ. ಆ ವ್ಯಕ್ತಿಗೆ ಯಾರು ಏನು ಮಾಡಿಲ್ಲ. ಇನ್ನು ಯಾರ ಮಾಡ್ಯಾರ? ಏನ್ ಮಾಡ್ಯಾರ? ಸತ್ತರಲ್ಲಿ ಬಿಟ್ಕೊಟ್ಟಾರ. ಅವನಿಗೆ ನೋಡತ್ತಲ್ಲಿ ಬಿ ಯಾರು ಬಿ ಅವನ ಮೈಯೆಲ್ಲ ಏನ್ ಮಾಡ್ಯಾವ, ನಾಯಿಗಳು ನೆಕ್ಕಸಿ ಕಿಲಿಂಗ್ ಮಾಡಿಬಿಟ್ಟವ. ಪರಲೋಕದಿಂದ ದೇವದೂತರು ಬಂದ್ ಕಸಿ ಎತ್ಕೊಂಡೋದ್ ಕಸಿ ಪರಲೋಕ ರಾಜ್ಯದಾಗ ಸೇರ್ಸವ. ಯಾವಾಗಾದ್ರೂ ಪರಲೋಕ ರಾಜ್ಯದಾಗ ಸೇರಿಸವು, ಇಲ್ಲಿ ಕಷ್ಟ ಅನುಭವಿಸನ, ಅಲ್ಲಿ ಅದ್ಭುತವಾದ ಸಂತೋಷ ಮತ್ತು ಸಮಾಧಾನ ಅನುಭವಿಸ್ಲತನ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಲ್ರಿ ಜೋರಾಗಿ. ಹಲ್ಲೆಲೂಯಾ. ಯಾಕೋ ಗೊತ್ತಾ, ಈ ಲೋಕದಾಗ ಕಷ್ಟ ಅನುಭವಿಸಿನವರು ಅಲ್ಲಿ ಸುಖ ಅನುಭವಿಸ್ತಾರ. ಈ ಲೋಕದಾಗ ಸುಖ ಅನುಭವಿಸಿನವರು ಅಲ್ಲಿ ಕಷ್ಟ ಅನುಭವಿಸ್ತಾರ. ಹೇಳ್ಯಾರಲ್ಲ ದೈವ ಸೇವಕರು, 2 ಜಾಗವ ಅಂತ ಕಸಿ, ಒಂದು ಸ್ವರ್ಗ ಒಂದು ನರಕ ಅಲ್ಲ. ಇವ ನರಕದಾಗ ಹೋಗಿ ಕಣ್ತಾಡ್ದು ನೋಡೇನ. ಏನಲ್ಲ ತಾನು ಕಣ್ತಾಡ್ದು, ತಂದೆ ಅಬ್ರಾಮ ನೀ ನನಗೆ ಅನ್ಯಾಯ ಮಾಡಿದಪ್ಪ ಅಲ್ಲತನ, ನೀ ನನಗೆ ಅನ್ಯಾಯ ಮಾಡಿದಿ ಅಲ್ಲತನ. ಹೆಂಗ ಅಂತಂದ್ರ ಭೂಲೋಕದಾಗ ನಾ ಯಾರ ಖೂನಾದ ರಾಜ್ಯ ರಾಜ್ಯ ಆದ್ರೆ ನನಗೆ ನೀ ನರಕದಾಗ ಹಾಕ್ತಿ ಅಂತ ಹೇಳಿ ಕೇಳ್ತಾನ. ಭೂಲೋಕದಾಗ ನಾ ರಾಜ, ಅಲ್ಲಿ ಬಿ ನಾ ಬರಬೇಕು, ಅಲ್ಲಿ ಬಿ ನನಗೆ ದೊಡ್ಡ ಜಾಗ ಇರಬೇಕು. ಯಾಕೆ ಗೊತ್ತಾ, ಭೂಲೋಕದಾಗ ನಾ ದೊಡ್ಡವ ಅಂತಂದು ನನಗ ದೇವ್ರಿಗೆ ಹೇಳ್ಯಾರ. ನಿನಗೇನು ಕಮ್ಮಿತ್ತು ಭೂಲೋಕದಾಗ? ನಿನಗೆ ಎಲ್ಲ ಮಾತಿನ ಕೊಟ್ಟಿದ್ದೇನಲ್ಲ, ನೀನು ನನಗೆ ಧ್ಯಾನ ಮಾಡದೆ ಬಿಟ್ಟಿದಿ, ನನ್ನ ಬಳಿಗೆ ಬರದೇ ನೀ ಬಿಟ್ಟಿದಿ, ಒಂದರ ಅಗ್ನಿಗಳು ಕಾಯ್ಕೊಂಡಿದೆ, ಪಶ್ಚಾತ್ತಾಪ ಪಟ್ಟಿದೆ, ಯಾಗೋತರ ಕ್ಷಮಾಪಣ ಬೇಡಿದೆ ಅಂತೇಳಿ ಕೇಳಿನಾಗ ಅವಾಗ ಮಾರಿ ಕೆಳಗೆ ಹಾಕ್ಯಾನ. ಇವ್ನಿಗೆ ನೀ ಕೆಲ್ಸಕ್ಕೆ ಯಾಕೆ ತೆಗೆದು ಹಾಕಿದಿ? ಹೊಟ್ಟೆ ಕಿಚ್ಚು ಪಟ್ಕಿಸಿ ಅವ್ರೇನಂತಂದ್ರ ಚಾಡಿ ಹೇಳಿದ್ರೆ ಇವನ ಮೇಲೆ ಅನುಮಾನ ಮಾಡಿ ನೀ ತೆಗೆದು ಹಾಕಿದಿ. ಆ ದಿನ ಮೊದಲುಕೊಂಡು ಇಲ್ಲಿ ತನಕ ಆ ವ್ಯಕ್ತಿ ನಿನ್ನ ಮನೆ ಮುಂದೆ ಬಿದ್ದಾನ. ನೀ ಏನರ ಕೊಟ್ಟಿದೆ? ಬಿಸಿಲು ಹತ್ತಿತು, ನೆಳ ಮಾಡಿದೆ, ಮಳೆ ಬಿತ್ತು, ಹಸಿರು ಮಾಡಿದೆ, ಹಸು ಆಗಿದ್ದು, ಉಳ್ಳ ಕೊಟ್ಟಿದೆ, ನೀಡಿಕೆ ಆಗಿದ್ದು, ನೀರು ಕೊಟ್ಟಿದೆ, ರೋಗದಾಗ ಬಿದ್ದಿನು ವ್ಯವಸ್ಥೆ ಮಾಡಿದೆ, ಒಂದು ಬಿ ಜವಾಬಿಲ್ಲ. ಹಲ್ಲೆಲೂಯಾ. ಅವನ ಬಲಿಬಿಲ್ಲ, ನಮ್ಮ ಬಲಿಬಿಲ್ಲ. ಸ್ವಂತ ನಮ್ಮ ಕುಟುಂಬದವ್ರು ಯಾರ ಹೆಚ್ಚಿಗೆ ಜರ 6 ತಿಂಗಳು ಬೇಮಾರ್ ಬಿದ್ರು ಅಂದ್ರೆ ನಾಯಲ್ಲಿ ತೊಳಿಲ್ಲ ಅಂತ ಕೇಳಿ ತೋರ್ ಮನೆ ಹುಡುಗರು ಎಷ್ಟೋ ಮಂದಿ ಇದ್ದು ಏನಿಲ್ಲ. ನಾಯಲ್ಲಿ ಮಾಡ್ಕೊತ ಕೂಡಿ ಅಂತ ಕೇಳಿ ಬಿಟ್ಕೊಟ್ಟು ಇರಸ್ತಾನೇ ಹೀರೋ, ಚಂದ ಇರಸ್ತಾನೇ ಹೀರೋ. ಜರ ಆರಿಗೆ ಹೋಯ್ತು ಅಂತಂದ್ರ ಅವ ಜೀರೋಗೆ ಬಿ ಕೆಲ್ಸಕ್ಕೆ ಬರಲ್ಲವ. ವೆಸ್ಟ್ ಅಂತ ಕಸಿ ಅಂತಂದ್ರ ಬಾಜಿಗೆ ಮಾಡೇ ಕಸಿ ಅಂತಂದ್ರೆ ಯಾಕಡೋ ಹೋಗ್ತಕ್ಕಂಥ ಜನರು ನಾವಾದೆವು. ನಮಗೆ ಪರಲೋಕ ರಾಜ್ಯ ಸಿಗ್ತದ? ಸಾಧ್ಯ ಅದನ? ಆ ಧನವಂತ ಅದೇ ಮಾಡಿನ, ನನ್ನ ಮನ್ಸಿಗೆ ಬಂದಪ್ಪಲೆ ಜೀವಿಸನ,
ಅವಾಗಲ್ಲ ತನ್ನ ತಂದೆ ನನಗರ ಕ್ಷಮಿಸು, ನಾರ ಹ್ಯಾಂಗೋ ಇನ್ನ ಇಲ್ಲಿಗೆ ಬಂದಿದೆ, ಇನ್ನ ನನಗೆ 7 ಮಂದಿ ಅಣ್ಣ ತಮ್ಮವ್ರ ಅವ್ರು ಇಲ್ಲಿಗೆ ಬರ್ತಾರ, ಲಾಜರ್ ಕಳ್ಕೊಡು. ನನಗೆ ಹೋದ್ರು ನಾ ಹೇಳಿದ್ರೆ ಕೇಳಲ್ರು, ಲಾಜರ್ಗೆ ಕಳ್ಕೊಡು, ಹಿಂಗದ ಕತಿ ಅಂತ ಹೇಳ್ಕಸಿ ಹೇಳಿದ್ರ ಅವ್ರು ನಂಬ್ತಾರ ಅಂತ ನಿನಗ ದೇವ್ರು ಕಳಿಸ್ಕೊಟ್ಟಾರ? ಸಾಧ್ಯ ಇಲ್ಲ ಅಂದಾರ. ಭೂಲೋಕದಲ್ಲಿ ಅನೇಕ ದೈವ ಸೇವಕರ ಅನೇಕರಿಗೆ ನಿಮ್ಮ ಮನೆ ಕಳ್ಕೊಡ್ತೆ. ಒಂದ್ ವೇಳೆ ಅವ್ರ ಮಾತು ಕೇಳಿ ಅವ್ರಿಗೆ ಅವ್ರು ಬದಲಾಯಿಸ್ಕೊಂಡ್ರು ಅಂತಂದ್ರ ಪರಲೋಕಕ್ಕೆ ಬರ್ತಾರ, ಬದಲಾಯಿಸಲು ಹೋದಂದ್ರ ನಿನ್ನ ಬಲಿಗೆ ಬರ್ತಾರ ಅಂತ ಹೇಳಿನಾಗ ಅವಾಗ ತುಂಬಾ ದುಃಖ ಪಟ್ಕಸಿ ಹೇಳತನ, ತಂದೆ ಲಾಜರನ್ ಕೈಯಿಂದ ಒಂದು ಕಿರಿಬೋಳಿಲಿಂದು ಒಂದೇ ಒಂದು ಹನಿ ನೀರು ನನ್ನ ನಾಲ್ಗಿ ಮೇಲೆ ಹಾಕಿ ಜರ ತಣ್ಣಗೆ ಮಾಡಪ್ಪ ಅಂತ ಅಲ್ಲತನ. ಇಲ್ಲಿ ಬಡ್ ಚಲಿ ಆಗ್ತೇವ್, ಜರ ತಣ್ಣಗಿರಲ್ಲ ಹೋದ್ರೆ ಜಗಳ ಬಿ ಮಾಡ್ತೇವ್. ಮನ್ಯಾಗ ನೀರು ತಣ್ಣಗೆ ಹಾಕಿಕ್ಕಿಲ್ಲ ಏನಕ್ಕೆ ಮಾಡಲ್ಲ ಅಲ್ಲ, ಮನುಷ್ಯಗೆ ಏಟ್ರಿ ಅಲ್ಲ. ಈ ರೀತಿಯಾಗಿ ನಮಗೂ ನಾವು ಮೋಸ ಎಷ್ಟು ಸಲ ಹೋಗ್ಲತ್ತೇವ್, ನಮಗೆ ಖೂನಾಗರ ಉಂಟದ. ಜಾಗೃತ, ಯಾಕಂದ್ರೆ ವಾಕ್ಯ ಎಚ್ಚರಿಕೆ ಕೊಡ್ತದ. ಈ ವಾಕ್ಯ ಎಚ್ಚರಿಕೆ ಕೊಟ್ಟಿನಾಗ ಈ ವಾಕ್ಯಕ್ಕೆ ನಮ್ಮ ಕಸಿ ಅಂದ್ರೆ ನಡೀರಿ ಅಲ್ಲ. ಏನದಂತ ವಾಕ್ಯ ಏನದಂತ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಇವತ್ತು ಜನರಿಗೆ ಯಾರು ಹೇಳಿದ್ರಿ, ಏನು ಮಾಡಿದ್ರಿ? ಬಹಳ ಜನರು ಎಲ್ಲ ಪುಸ್ತಕಗಳು ಓದ್ಯಾರ, ಎಲ್ಲ ಗ್ರಂಥಗಳು ಓದ್ಯಾರ, ಕಡೆಗೆ ಎಲ್ಲ ಏನಂತಂದ್ರ ಪಕ್ಕದಲ್ಲಿ ಇಟ್ಟ್ಯಾಕ ಕಸಿ ಅಂತಂದ್ರ ಸತ್ಯವೇದ ಹಿಡ್ಕೊಂಡು ಕಸಿ ಇವತ್ತು ಮೆರಿಲತ್ತಾರೆ ಎಷ್ಟೋ ಮಂದಿ. ಹಲ್ಲೆಲೂಯಾ. ಸತ್ಯವೇದ ಹಿಡ್ಕೊಂಡು ನಶಿಸುವ ಆತ್ಮಗಳಿಗೆ ರಕ್ಷಿಸ್ಲಕ ಎಷ್ಟೋ ಪೆಡ್ತಿಲ್ಲತ್ತಾರ, ಎಷ್ಟೋ ಅವಮಾನ ಹೊಂದ್ಕೋತಾರ, ಎಷ್ಟೋ ದುಃಖ ಪಡಿತಾರ. ಇವತ್ತು ನಿಮ್ಮ ಕುಟುಂಬದಾಗ ನಿಮ್ಮ ಮಕ್ಕಳಿಗೆ ಒಂದ್ ವೇಳೆ ನೀತಿ ಮಾರ್ಗದಲ್ಲಿ ನಡೆಸಬೇಕಂತಂದ್ರ ಸಂಡೇ ಸ್ಕೂಲ್ಗೆ ಎಲ್ಲ ಜಾಗದಾಗ ನೀವು ಎಲ್ಲಿದ್ರು ಅಲ್ಲಿ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಲ್ಲಿದ್ದಂತ ಚರ್ಚ್ನಲ್ಲಿ ಕಳ್ಕೊಡ್ರಿ. ನಿಮ್ಮ ಮಕ್ಕಳು ಹುಷಾರಾದ್ರು ಅಂದ್ರ ವಾಕ್ಯಕ್ಕೆ ಬಿಟ್ಟು ಹೋಗಲ್ಲ, ವಾಕ್ಯಕ್ಕೆ ಹಿಡ್ಕೊಂಡ್ರು ಅಂದ್ರ ದೇವ್ರ ಕೃಪೆದ ಕೆಳಗಿರ್ತಾರ. ಅವ್ರು ನಿಮಗೂ ಸಹ ವ್ಯವಸ್ಥೆ ಮಾಡ್ತಾರ. ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಮುಕ್ತಾಯ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈಗೋ ತಂದೆ, ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ, ಈಗೋ ಪ್ರಭು ದೈವ ಸೇವಕರು ಜೀವನವರು ಅಯ್ಯ ವಾಕ್ಯ ಹೇಳಕ್ಕೆ ಅವರಿಗೆ ನೀವು ಅವಕಾಶ ಕೊಟ್ಟಿರಿ ಅಯ್ಯ. ಪ್ರತಿಯೊಬ್ಬರಿಗೆ ಸ್ವಾಮಿ ಸಂತೋಷವಾಗುವಂತೆ, ಉಲ್ಲಾಸವಾಗುವಂತೆ, ನಿಮ್ಮ ನೀತಿ ಮಾರ್ಗದಲ್ಲಿ ಬರುವಂತೆ ಪ್ರಭಾ ನೀವು ಮಾತಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಎಲ್ಲರಿಗೂ ಬಲಪಡಿಸಲಿ ಪ್ರಭಾ. ತಿರುಗಿ ಸ್ವಾಮಿ ಈಗೋ ರಕ್ಷಕ, ಇಲ್ಲಿವರೆಗೆ ಓದಿರ್ತಕ್ಕಂಥ ವಾಕ್ಯನೂ ಸಹ ಪ್ರಭಾ ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವದಿಸಿ ಅಯ್ಯ. ನಾವೆಲ್ಲರೂ ಪ್ರಭಾ ನರಕಲಿಂದು ತಪ್ಪಿಸಲ್ಪಟ್ಟು ಪರಲೋಕ ರಾಜ್ಯದಲ್ಲಿ ಪ್ರಭಾ ಪ್ರವೇಶ ಆಗುವ ಹಾಗೆ ಪ್ರಭಾ ನಮ್ಮೆಲ್ಲರಿಗೂ ಸಹಾಯ ಮಾಡಿ ಬಲಪಡಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹಾಡಲಿ ಮಾಡಿ